ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಅಂಗಳದಲ್ಲಿ ಬೆಳೆದ ಚಪ್ಪರದವರೆ ಹೂವಿನ ಹಾವಭಾವಗಳನ್ನು ಕಂಡು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡಲು ಬಯಸಿದ್ದೇನೆ. ಇದು ಪ್ಯಾಬಸಿ ಕುಟುಂಬಕ್ಕೆ ಸೇರಿದಾಗಿದೆ. ಇದರ ಸಸ್ಯಶಾಸ್ತ್ರ ಹೆಸರು ದಾಲಿಕೋಸ್ ವರ್ಲಿಗ್ನೋಸಸ್ ಎಂಬುದಾಗಿದೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಪೆಂಡಾಲ್ಚೀನ್ ಅಂತಾರೆ. ಒಟ್ಟಾರೆ ಎಲ್ಲ ಕಡೆ ಹಳ್ಳಿಯಲ್ಲೇ ಹೆಚ್ಚು ಬೆಳೆಯೋದ್ರಿಂದ ಇದನ್ನು ಚಪ್ಪರದವರೆ ಅಂದರೆ ಚಪ್ಪರ ಹಾಕಿ ಇದನ್ನು ಹಬ್ಬಿ ಬೆಳೆಸೋದ್ರಿಂದ, ಚಪ್ಪರದ ಆಸರಿಯಲ್ಲೇ ಬೆಳೆಯೋದ್ರಿಂದ ಇದಕ್ಕೆ ಚಪ್ಪರದವರೆ ಎಂಬ ಹೆಸರು ಬಂದಿದೆ. ಎಲ್ಲರೂ ಸಾಮಾನ್ಯವಾಗಿ ಇದನ್ನು ಚಪ್ಪರದವರೆ ಅಂತಲೇ ಬಳಸ್ತಾರೆ. ಆದರೆ ಅವರೆಕಾಯಿಗಿನ ಭಿನ್ನವಾದ ಸೊಗಡನ್ನು, ರುಚಿಯನ್ನು ಹೊಂದಿರುವಂಥದ್ದು ಇದರ ವಿಶೇಷತೆ. ಇದು ಭಾರತದಲ್ಲದೆ ಹಾಂಗ್ಕಾಂಗು, ಚೀನಾ, ಮಲಯ, ತೈವಾನು, ಜಾವಾ ಮುಂತಾದ ಕಡೆ ಇದನ್ನು ಬೆಳೆಸ್ತಾರೆ. ಇದು ಭಾರತದ್ದೇ ಆದ್ದರಿಂದ ಎಂಥ ಭೂಮಿಲಾದರೂ ಇದನ್ನು ಬೆಳಿಬಹುದು. ಕೆಂಪು ಮಣ್ಣು, ಕಪ್ಪು ಮಣ್ಣು, ಎರೆಮಣ್ಣು, ಯಾವುದೇ ಮಣ್ಣಲ್ಲಾದರೂ ಇದು ಬೆಳೆಯುತ್ತೆ. ಹೆಚ್ಚು ನೀರು ನಿಲ್ಲದಂತೆ ತೇವಾಂಶ ಇರುವಂಥ ನೋಡಿಕೊಂಡ್ರೆ ಸಾಕು, ನಿಮಗೆ ಉತ್ಕೃಷ್ಟವಾದ ತರಕಾರಿಯನ್ನು ಇದು ನೀಡಬಲ್ಲದು. ಇದನ್ನು ಬಿತ್ತನೆ ಮಾಡೋ ಕಾಲ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅದನ್ನು ನೆಟ್ಟರೆ ನಿಮಗೆ ಸಂಕ್ರಾಂತಿ ಅಂದರೆ ಫೆಬ್ರವರಿ ತನಕ ಕೂಡ ನಿಮಗೆ ಒಳ್ಳೆಯ ಉತ್ಕೃಷ್ಟ ತರಕಾರಿಗಳನ್ನು ನಾವು ಪಡಿತಾ ಹೋಗ್ಬೋದು. ಈಗ ಸ್ವದೇಶಿ ತರಕಾರಿ ಅಂತ ಅಂದರೆ ಅದನ್ನು ಉಳಿಸ್ಕೋಬೇಕಲ್ವ. ಈ ಎಲ್ಲ ಫ್ಯಾಷನ್ ತರಕಾರಿಗಳು, ಬೇರೆ ದೇಶದ ತರಕಾರಿಗಳು ಬಂದು ನಮ್ಮ ದೇಶಿ ತರಕಾರಿ ವಿನಾಶದ ಅಂಚಿನಲ್ಲಿ ಹೋಗ್ತಾ ಇದೆ. ಮತ್ತು ಚಿಟ್ಟೆ ಜೇನುನೊಣಗಳು ಕೂಡ ನಾಶ ಆಗ್ತಾ ಇವೆ. ಹಾಗಾಗಿ ಪ್ರತಿ ಮನೆಯಂಗಳದಲ್ಲೂ ಕೂಡ ಇದನ್ನು ಬೆಳೆಸಲಿಕ್ಕೆ ಸಾಧ್ಯ. ಆದರೆ ಹೆಚ್ಚಿನ ಆರೈಕೆ ಅಗತ್ಯ ಇಲ್ಲ. ನೀವು ರಾಸಾಯನಿಕ ಬಳಸದೆ ನಿಮ್ಮಲ್ಲೇ ಇರ್ತಕ್ಕಂಥ ಕಾಂಪೋಸ್ಟ್ಗಳನ್ನು ಬಳಸ್ಕೊಂಡು ಉತ್ಕೃಷ್ಟ ತರಕಾರಿಯನ್ನು ನೀವು ಒಂದು 4-5 ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ 6 ತಿಂಗಳು ಒಂದೊಳ್ಳೆ ಉತ್ಕೃಷ್ಟವಾದ ತರಕಾರಿಯನ್ನು ಈ ಸಸ್ಯ ಕೊಡುತ್ತೆ ಅನ್ನೋದಾದರೆ ಯಾಕಾಗಬಾರ್ದು ಅಲ್ವಾ? ಇದರಿಂದ ಒಳ್ಳೊಳ್ಳೆ ಖಾದ್ಯಗಳನ್ನು ಮಾಡಿ ನಾವು ತಿನ್ಬೋದು. ಇದರಲ್ಲಿ ಸಾಕಷ್ಟು ಸುಣ್ಣ, ರಂಜಕದ ಅಂಶ, ಸಾರಜನಕ, ಕೊಬ್ಬು, ಪಿಷ್ಟ ಹೇರಳವಾಗಿ ಇದರಲ್ಲಿ ಇರೋದರಿಂದ ನಾವು ಇದನ್ನು ಅಗತ್ಯವಾಗಿ ತರಕಾರಿಯಾಗಿ ಬಳಸ್ಬೋದು. ಇದರ ಎಳಸು ಕಾಯಿಗಳನ್ನು ಬೀನ್ಸ್ ರೀತಿ ಬಳಸ್ಬಹುದು. ಬಲಿತ ಕಾಯಿಗಳನ್ನು ಅವರೆಕಾಯಿ ಥರ ನಾವು ಖಾದ್ಯ ಮಾಡಿದರೆ ಉತ್ಕೃಷ್ಟವಾದ ವಿಭಿನ್ನವಾದ ಸೊಗಡನ್ನು ಹೊಂದಿರತಕ್ಕಂಥ ಚಪ್ಪರದವರೆ ಖಾದ್ಯ ನಿಜಕ್ಕೂ ಸವಿಯೋಕ್ಕೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ನಾನು ವಿಭಿನ್ನ ಮಾದರಿಯಲ್ಲಿ ಅದ ಅಡುಗೆಗಳನ್ನು ಮಾಡ್ತೇನೆ. ತುಂಬ ರುಚಿಯಾಗಿರುತ್ತೆ. ತರಕಾರಿಯೊಂದಿಗೂ ಬಳಸ್ಬೋದು. ಬೇಳೆ ಬರೀ ಚಪ್ಪರದವರೆ ಹಾಕಿ ಕೂಡ ಬಳಸ್ಬೋದು. ತುಂಬ ಚೆಂದದ ಅಲ್ಲೇ ಕಿತ್ತು ಹಾಕಿ ತಿನ್ನುವಂಥ ತಾಜಾತನ ಯಾರಿಗೊಟ್ಟು ಯಾರಿಗಿಲ್ಲ ಹೇಳಿ, ನಾವೇ ಬೆಳೆದು ತಿನ್ಬೋದು. ಅಂದರೆ ನಿಜವಾದ ಶ್ರೀಮಂತರು ಯಾರಪ್ಪ ಅಂತ ಅಂದರೆ ನಮಗೆ ಬೇಕಾದ ತರಕಾರಿಗಳನ್ನು ನಾವೇ ಬೆಳೆದು ತಿನ್ನೋದರಲ್ಲಿರೋ ಸೊಗಸು, ಆರೋಗ್ಯ ಮತ್ತಾವುದರಲ್ಲೂ ಸಿಗಲ್ಲ. ಹಾಗಾಗಿ ಈ ಕಾಲದಲ್ಲಿ ಶ್ರೀಮಂತರು ಯಾರು ಅಂದರೆ ಆರೋಗ್ಯವೇ ಭಾಗ್ಯ ಅಂತ ಪರಿಕಲ್ಪನೆಯನ್ನು ಇಟ್ಕೊಂಡು ತಮ್ಮ ಅಂಗಳದಲ್ಲಿ ವಿಭಿನ್ನ ತರಕಾರಿಗಳನ್ನು, ಸೊಪ್ಪು ತರಕಾರಿಗಳನ್ನು ಬೆಳೆದು ತಿನ್ನುವವರೇ ನಿಜವಾದ ಸಿರಿವಂತರು ಅಂತ ಹೇಳಬೇಕಾಗಿದೆ. ಹಾಗಾಗಿ ನೀವೆಲ್ಲ ಈ ನಿಟ್ಟಿನಲ್ಲಿ ತೊಡಗ್ತೀರಾ ಅನ್ಕೋತೀನಿ. ಆ ಕಾರಣಕ್ಕೆ ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಪಟ್ಟಿದ್ದೇನೆ. ಹೆಚ್ಚಿನ ಆರೈಕೆ ಇಲ್ಲ. ಅಂಗಳದಲ್ಲಾದರೂ ಮಾಡ್ಬೋದು, ಇಲ್ಲ ಟೆರೆಸ್ ಗಾರ್ಡನ್ನಲ್ಲಿ ಒಂದು ದೊಡ್ಡ ಗಾತ್ರದ ಪಾಟ್ನಲ್ಲಿ ಇದರ ಬೀಜವನ್ನು ಹೂರಿ ಒಂದಷ್ಟು ಆರೈಕೆ ಮಾಡಿದರೆ ಸಾಕು, ನಿಮಗೆ ಉತ್ಕೃಷ್ಟವಾದ ತರಕಾರಿಯನ್ನು ಇದರಿಂದ ಪಡಿಬಹುದು. ಸ್ವದೇಶಿ ತರಕಾರಿ ಆಗಿದ್ದರಿಂದ ಇದನ್ನು ಉಳಿಸಿ ಬೆಳೆಸುವಂಥ ನಮ್ಮೆಲ್ಲರ ಚಿತ್ತ ಇರಲಿ ಅಂತ ಆಶಿಸ್ತೇನೆ. ಮತ್ತು ಇದಕ್ಕೆ ಬರ್ತಕ್ಕಂಥ ಹೂವುಗಳಲ್ಲಿಗೆ ಚಿಟ್ಟೆ ಜೇನುನೊಣಗಳು ಬರ್ತವೆ. ಅದನ್ನು ನೋಡೋದೇ ಒಂದು ಸೊಗಸು. ಆ ಒಂದು ಚಿತ್ರಣವನ್ನು, ಪ್ರಕೃತಿ ನೀಡಿರ್ತಕ್ಕಂಥ ಚಿತ್ರಣವನ್ನು
ಯಾಕೆ ಸವಿಬಾರ್ದು? ಎಲ್ಲೋ ಇರ್ತಕ್ಕಂಥ ದುಂಬಿ ಈ ಹೂವಿನ ಮಕರಂದವನ್ನು ಹೀರಿ ಮತ್ತು ಇದನ್ನು ಫಲೀಕರಣ ಮಾಡಲಿಕ್ಕೆ ಹಾರಿ ಬರುವಂತಹ ಆ ಸಂದರ್ಭ ಇದೆಯಲ್ಲ, ಅದು ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಯಾರೋ ಮಾಡಿಟ್ಟ ಅಡಿಗೆ, ಪ್ರಕೃತಿ ಎಲ್ಲೋ ಅಡುಗೆ ರೆಡಿಯಾಗಿದೆ, ನೀನು ಅಲ್ಲ ಅರಸಿ ಹೋಗಬೇಕು ಅಂತೇಳಿ ಈ ಜೇನುನೊಣಗಳು ದುಂಬಿಗಳನ್ನು ಕಳಿಸೋದಿದೆಯಲ್ಲ, ಅದೆಂಥ ಸೊಗಸಾದದಲ್ವೇ. ಹಾಗಾಗಿ ನಾವು ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಈ ಚಿಟ್ಟೆ ಜೇನುನೊಣಗಳನ್ನು ಜೊತೆಗೆ ಈ ಸ್ವದೇಶಿ ತರಕಾರಿಯನ್ನು ಖಂಡಿತ ನಾವು ಅಂಗಳದಲ್ಲಿ ಬೆಳೆಸೋಣ. ಅದರೊಂದಿಗೆ ಒಂದಷ್ಟು ಸಂಭ್ರಮವನ್ನು ಕೂಡ ನಾವೆಲ್ಲ ಪಡೆಯೋಣ. ಇಂಥ ಸಂಭ್ರಮ ಹೆಚ್ಚು ಕಾಲ ಉಳಿಯುವಂತಾಗಲಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷತೆ. ಸಾಕಷ್ಟು ಉತ್ಕೃಷ್ಟ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಇದು ಆಯುರ್ವೇದಕ್ಕೂ ಕೂಡ ತುಂಬ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದೆ. ನಮ್ಮ ಜನಪದರು ಇದನ್ನು ಆ ನಿಟ್ಟಿನಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ. ಜಾನುವಾರುಗಳಿಗೆ ಅದು ಮೇವನ್ನು ತಿನ್ನದೇ ಇದ್ದ ಕಾರಣ ಇದರ ಎಲೆಗಳನ್ನು ಕೊಡೋದ್ರ ಮೂಲಕ ಆರೋಗ್ಯವನ್ನು ಕಾಪಾಡ್ತಾರೆ. ಇದಾಗಿತ್ತು ಇಂದಿನ ವಿಶೇಷ.